ಓ ಏನೋ ಮೋನೆ ಚೆನ್ನಾಗಿದ್ದೀರಾ? ಸರ್ಪ್ರೈಸ್. ಹೆಂಗಿದ್ದೀರಾ? ಓ ಸೂಪರ್. ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಓಡಿ ಸೂಸ್ತಾಗ್ಬಿಟ್ಟಿದ್ದೀವಿ ಕಣ. ಹೌದು, ಯಾಕೆ ಓಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದಾರಲ್ಲ, ಜಾಗಿಂಗು ವಾಕಿಂಗ್ ಇಂತಲೂ ರನ್ನಿಂಗ್ ತುಂಬಾ ಒಳ್ಳೇದು, ಹೆಲ್ತಿ ಅಂತ, ಅದಕ್ಕೆ ಓಡ್ತಾ ಇದೀವಿ. ಬರ್ತೀನಿ. ಅಮ್ಮ, ಒಳ್ಳೆ ಜಾಗ. ಯೂನಿಫಾರ್ಮ್ ಇಲ್ಲದೆ ಆಟೋ ಓಡಿಸ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಾ ನಿನ್ಗೆ? ಪ್ರಾಬ್ಲಮ್ ಬರ್ತಾ ಇದೆ ನೋಡು. ಸರ್ ಯಾಕೆ ಓಡ್ತಿದ್ದೀರಾ? ಬಸ್ ಮಿಸ್ ಆಯ್ತಾ? ಸರಿ ಬನ್ನಿ 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 ಬನ್ನಿ. ಬೇಡ, ಕೈ ಕೊಡಿ ಕೈ ಕೊಡಿ. ಬನ್ನಿ ಸರ್. ವೆಲ್ಕಮ್ ಗೆಳೆಯ. ಮಮ್ಮಿ, ನೈಫ್ ಇಲ್ಲಿದೆ, ಫೋರ್ಕ್ ಇಲ್ಲಿ. ಫೋರ್ಕ್ ಅಲ್ಲ, ಪೋರ್ಕ್. ಓ ಹಂದಿ. ಅದಿಲ್ಲಿದೆ. ನೀವ್ಯಾಕೆ ಕಿರಿಸ್ತಾ ಇದ್ದೀರಾ? ಇದು ನೈಫು, ನಿನ್ನೆ ಚುಚ್ಚಬೇಕು ಅಂತ ರೂಲ್ ಇದೆಯಾ? ಯಾರನ್ ಬೇಕಾದ್ರೆ ಚುಚ್ಚಬೋದಲ್ಲ. ಅದೇ ನೀವು ಅವ್ನಿಗೆ ಏನ್ ಬೇಕಾದ್ರೆ ಮಾಡಿ ಸರ್, ನಮ್ಮನ್ ಬಿಟ್ಬಿಡಿ ಸರ್. ಫುಲ್ ಬ್ಯಾಕ್ ಫ್ರೀ ಆಗಿದೆ, ಎಲ್ ಬೇಕಾದ್ರೆ ಹಾಕಿ. ಆಟೋ ಹೋಗ್ತಾ ಇದೆ ಮುಂದೆ. ಅಯ್ಯೋ ಡ್ರೈವರ್ ಇಲ್ಲ ಕಣ. ಹೋಗಿ ಹಿಡ್ಕೊ. ಅಯ್ಯೋ ಅಂಡು ಬೇರೆ ಸೌರ್ತಾ ಇದೆಯಾ? ಕೂತ್ಕೊ. ನಿನ್ ಪಾರ್ಟಿ ಅಲ್ಲೇ ರೋಲಿಂಗ್ ಆಯ್ತಲ್ಲ, ಇದ್ನಾಗ ಹಿಡ್ಕೊಂಡಿದ್ಯಾ? ಒಳಗ್ ಬಿಟ್ಕೋಬೋದಲ್ಲ. ಅಯ್ಯೋ ಒಳಗ್ ಇಟ್ಕೋಬೋದಲ್ಲ, ಪರ್ಸ್ ಒಳಗೆ ಅಂತ ಹೇಳ್ದೆ ಅಷ್ಟೇ. ರಸ್ತೆ ಮಧ್ಯೆ ಯಾವ್ದೋ ಕಾಕಿ ಮರ ಕಾಣ್ತಿದ್ಯಲ್ಲೋ? ಏಯ್ ಮರ ಅಲ್ಲ, ಅದು ಇನ್ಸ್ಪೆಕ್ಟರ್ ಕಣೋ. ಅಲ್ಲಿ ಮಾತಾಡ. ಆಟೋ ನಿಲ್ಸು 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 ನಿಲ್ಸು. ಬ್ರೇಕ್. ಆಟೋ ಬ್ರೇಕ್ ಎಲ್ಲಿರುತ್ತೋ? ಬ್ರೇಕ್ ಎಲ್ಲಿದೆ ಗೊತ್ತಿಲ್ವಾ? ನಾನ್ ಜಂಪ್. ಏನು ಮಾಡೋದೀಗ? ಬಲ್ಲಣ್ಣ ಹೋಟ್ಲಿಗೆ ಹೋಗ್ಬಿಟ್ಟು ಅಂಗಿ ಮಾಂಸ ತಿನ್ನು. ಅಯ್ಯೋ ಯಾವಾಗ ಹೆಂಗಾರು ಹೊಟ್ಕೊಂಡು ಹೋಗಿ. ಹತ್ತು ವರ್ಷ ಆದ್ಮೇಲೆ ಸೇರ್ತಾ ಇದೀವಿ, ಈ ತರ ಸೇರ್ಬೇಕನ? ಸಖತ್ತಾಗಿರೋರು ಆರ್ಡರ್ ಮಾಡ್ರಪ್ಪ. ಓಡಿ ಓಡಿ ಎಲ್ಲ ಸೀದೋಗಿದೆ. ಏನ್ ಸಮಯ, ಏನ್ ಕುಡಿತೀರಾ ತಿಂತೀರಾ? ತಿನ್ನಕ್ಕೇನಿದೆ ಬಿಸಿ ಬಿಸಿಯಾಗಿ? ಬಿಸಿ ಬಿಸಿ ಅಂತಂದ್ರೆ ಬೋಂಡ ಇದೆ, ಬಜ್ಜಿ ಇದೆ, ಚಿಕನ್ ಕಬಾಬ್ ಇದೆ, ಮಟನ್ ಫ್ರೈ ಇದೆ, ತಲೆ ಮಾಂಸ, ಬೋಟಿ ಫ್ರೈ. ಗುರ್ದ ಇದೆಯಾ? ಗುರ್ದ ಎರಡಿದೆ ಗುರ್ದ. ತಂದ್ಬಿಡಿ. ಏ ಮಾದೇವ, ಗುರ್ದ ಫ್ರೈ ಮಾಡೋ. ಬಿಳಿ ಅವನ್ ಕೊಡ್ತಾನೋ? ನನ್ ಪರ್ಸು ಈರುಳ್ಳಿ ಆಗೋಗಿದೆ, ನೋಡಿದ್ರೆ ಕಣ್ಣೀರ್ ಬರುತ್ತೆ. ಇನ್ನೇನ್ ನನ್ನ ಹತ್ರ ಇದೆಯಾ? ನಾವ್ ನಂಬ್ಕೊಂಡಿರೋದು ಕುಬೇರನ್ ಮಗನಲ್ವೇ? ನಾನ್ ಕುಬೇರನ್ ಮಗ ಆಗ, ಈಗ ಕುಚೇಲನ್ ಮಗ ಗುರು. ಏನ್ ಜೋಕ್ ಮಾಡ್ತಾವ್ ನೋಡ ಇವನು. ಇದೇನು ಹೊಸ ರೀಲು? ಕಾಲೇಜ್ ಡೇಸ್ ಅಲ್ಲೇ ದಿನ ಬೇರೆ ಬೇರೆ ಕಾರಲ್ಲಿ ಬರ್ತಾ ಇದ್ದೆ. ಅದು ಆ ಕಾಲ ಮಾಮ. ಅಮ್ಮ ಅಪ್ಪ ಬದುಕಿದ್ರು ನಡೀತಾ ಇತ್ತು. ಅವ್ರು ಹೋದ್ಮೇಲೆ ನಮ್ ಮಾವ ಭಗವಾನ್ ಅಂತಿದ್ದಾನೆ, ಮನೆ ಕೆಲಸದವಳು ಮಾಮ, ರಾಜಮುಂಡ್ರಿ ರಾಜಲಕ್ಷ್ಮಿ ಅಂತ. ಅವಳು ಸರಿಗಲ್ ಸಂಡಿಗೆ ಆಗ್ಬಿಟ್ಟ. ನಮ್ ಮಾವನಿಗೆ 72, ಅವಳಿಗೆ 42. ಏನೋ ಚಪಲ ಮದುವೆ ಆಗ್ಬಿಟ್ಟ, ಏನು ಪ್ರಯೋಜನ ಇಲ್ಲ. ಆದ್ರೆ ಅವಳು ನಮ್ಮ ಅಪ್ಪನ್ ಎಲ್ಲ ಆಸ್ತಿನೂ ಬರ್ಸ್ಕೊಂಡ್ಬಿಟ್ಲು. ಬಿಡಿಗಾಸ್ ನಮಗ್ ಬೇಕು ಅಂದ್ರು ಅವಳ ಹತ್ರನೇ ಕೈ ಒಡ್ಬೇಕು. ಅವಳಂತೂ ಕೊಡೋದಿಲ್ಲ. ಆದ್ರೆ ಅವಳ ಲೈಫ್ ನ ಹೆಂಗ್ ಎಂಜಾಯ್ ಮಾಡ್ತಾಳೆ ಗೊತ್ತಾ? ಸ್ಪ್ರೇ ಸ್ಪೇನ್ ಇಂದಾನೇ ಬರಬೇಕು, ಸೋಪು ಸ್ವಿಟ್ಜರ್ಲ್ಯಾಂಡ್ ಇಂದಾನೇ ಬರಬೇಕು, ಆಯಿಲ್ ಕೇರಳದೇ ಆಗಬೇಕು. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಮಿರ್ಚಿ 98.3 FM. ನಿಮ್ಮ ನೆಚ್ಚಿನ ಸೌಂದರ್ಯ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಯಾಣ್ ಜಿ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡಲು ಡಯಲ್ ಮಾಡಿ 9986983983. హలో, ನಾನು ರಾಜಮಂಡ್ರಿ ರಾಜಲಕ್ಷ್ಮಿ ಮಾತಾಡ್తుండను. ಓ ನಮಸ್ಕಾರ ರಾಜಮಂಡ್ರಿ ರಾಜಲಕ್ಷ್ಮಿ ಅವರೇ. ನಾನು నా హీరో ಆನಂದ್ ಜೊತೆ ಮಾತಾಡಲಿ. ಮಾತಾಡೋರಂತೆ. ಪ್ರತಿದಿನ ನಮ್ಮ ಕಾರ್ಯಕ್ರಮನ ಕೇಳ್ತಿರಲ್ಲ? ಕೇಳ್తుండను ತಪ್ಪದೇ ಕೇಳ್తుండను. ನಿಮ್ಮ ಸೌಂದರ್ಯನ ಕಾಪಾಡ್ಕೊಳ್ಳೋಕೆ ಪ್ರತಿದಿನ ನಾವು ಕೊಡೋ ಟಿಪ್ಸ್ ನ ಫಾಲೋ ಮಾಡ್ತಾ ಇದ್ದೀರಲ್ಲ? ಎಸ್. ಈಗ ಮಾತಾಡಿ. ನಿಮ್ಮ ಏನ್ ನೋಡ್ತಾ ಇದೀಯಾ ಮಾವ? ಬೇಡ ಕಣಯ್ಯ. ಅಯ್ಯೋ ಕೇಳಿದ್ರೆ ಕೇಳಬೇಕು. ಬೇಡ 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 ಅಂತೀಯಾ? ಯಾಕ್ ಮಾವ?
ನೀನ್ ನೋಡೋ ಅಂತದ್ದಲ್ಲ. ಅಂತದೇನಿದೆ ಅಲ್ಲಿ? ನಿಮ್ ಅತ್ತೆ ಸ್ನಾನ ಮಾಡ್ತಾ ಇದ್ದಾಳೆ ಕಟ್ಕೊಂಡ್ ಹೆಂಡತಿ ಸ್ನಾನ ಮಾಡುವಾಗ ಕಿಂಡಿಯಿಂದ ಇಣಕ್ ನೋಡೋ ಕಂತ್ರಿ ಕಚಡ ಗಂಡ ಅಂತ ಯಾರಾದ್ರೂ ಇದ್ರೆ ನಾನೇ. ಹೌದು. ಅಪ್ಪರಾವ್, అయ్యే ఇది వేరే వచ్చిందే. హలో, అయ్యో సారీ. ఎస్, అప్పారావు సన్ ఆఫ్ రాజమండ్రి రాజారావు స్పీకింగ్. దొంగ సచ్చినాడా? అక్క ఏమక్క? ఒరేయ్, ఎల్లిపోయినావురా? అదే అన్నాను, కళ్యాణ్జీ ఆనందితో ఉన్నానక్క. అవునా? అవుదక్క, నీకోసం అదేనో క్రీము రెడీ చేస్తా ఉన్నారు. ఓకే ఓకే ఓకే, నా కన్నా రాజు, నా బంగారు. రాజీ, నువ్వు తక్కొండ్రా. రాజలక్ష్మి. అయ్యో, బుద్ధున్నమక్క లేటు. ನನ್ಗೊಬ್ಳೇ ಮಗಳು, ಅವಳೇ ಕಾವ್ಯ. ಯಾವುದೋ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ಹುಡುಕಿ ಸ್ವಲ್ಪ ಹಣ ಕೊಟ್ರೆ. ನಮ್ಮ ಮನೆ ಮರ್ಯಾದೆ ಮರ್ಚಿపోయి ಅವಳು ಯಾರೋ ಮೈ ಕೈ ಕಲ್ಯಾಣೆ ಮದುವೆ ಮಾಡ್ಕೊಂಡು ಓಡಿ ಹೋಗ್ಬಿಟ್ಲು. ಅವಳಿಗೆ ನಾನು ಒಂದು ಕಾಸು ಕೂಡ ಕೊಡೋದಿಲ್ಲ. ಪಾಪ. హ, నన్ను మదుವೆ ಮಾಡ್కొని 10 వర్షం అయింది. ఒక పాప కూడా లేదు, ఒక పీపి కూడా లేదు. ಅತ್ತೆ, ఎవడ్ర వాడకತ್ತೆ? ಅತ್ತೆ, ಸ್ವಲ್ಪ ಪಾಕೆಟ್ ಮನಿ ಬೇಕಾಗಿತ್ತು. ಪಾಕೆಟ್ಟೆ లేదు. ಮನಿ ಅಲ್ಲ? ಕರೆಕ್ಟ್ ಆಗಿ ಕೇಳಿದೆ ಅಕ್ಕ, ಕರೆಕ್ಟ್ ಆಗಿ ಕೇಳಿದೆ. ಯಾಕಪ್ಪ, ಊಟ ತಿಂಡಿ ಕಾಫಿ ಟೀ ಹಾಲು ಬೋರ್ನ್ವಿಟಾ, ಇರಕ್ ಜಾಗ, ಮಲಗಕ್ ಬೆಡ್, ಎಸಿ, ಅದು ಓಸಿ, ಟಿವಿ ಬೇರೆ, 24 ಗಂಟೆ ಫ್ಯಾಮಿಲಿ ಪಿಕ್ಚರ್ ನಡೆದು XXX ಪಿಕ್ಚರ್ ವರ್ಗು ಫ್ರೀ. ಇನ್ ಯಾಕಪ್ಪ ದುಡ್ಡು ನಿನಗೆ? ఎందుకಪ್ಪ? ನೀವೆಲ್ಲ ಸೇರ್ಕೊಂಡು ನಮ್ಮ ಮಕ್ಕನಿಗೆ ಏನ್ ಮಾಡಿಸ್ಬೇಕು ಅಂತ ಮಾಡಿದಿರಲ್ಲ. ನಾನಿರೋ ತನಕ ನಮ್ಮ ಮಕ್ಕನಿಗೆ ಯಾರು ಮೋಸ ಮಾಡಕ್ಕಾಗಲ್ಲ ಕಣೋ. ನಿನ್ನೊಬ್ಬನ್ ಬಿಟ್ಟು. ಕಲ್ಯಾಣ್ಜಿ ಆನಂದ್ಜಿ నా రాజా. ಥ್ಯಾಂಕ್ ಯು. నా ಓನ್ಲಿ 50,000. ಅಯ್ಯೋ, క్యాష్ చెక్క. ಓನ್ಲಿ ಕ್ಯಾಶ್. ತುಂಬಾ ಕಾಸ್ಟ್ಲಿ. ವರ್ಕೌಟ್ ಆದ್ರೆ ನಿಮ್ ಯೋಗ, ಆಮೇಲೆ ಲಂಡನ್ ಅಲ್ಲೇ ಮ್ಯಾರೇಜು, ಪ್ಯಾರಿಸ್ ಅಲ್ಲೇ ಹನಿಮೂನ್. ಯಾರಿ ನೀವು? ನಾನ್ ಡೀಪ್ ಆಗಿ ಸೈಟ್ ಹೊಡಿತಾ ಇದ್ರೆ ಸಂಬಂಧನ ಇಲ್ದೆ ಎಂಟ್ರಿ ಕೊಡ್ತಾ ಇದ್ದೀರಾ? ಏನದು? ಬುಲೆಟ್ ಬಸ್ಸು, ಲಬ ಲಬ ಫೈನಾನ್ಸ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನನ್ನ ಹತ್ರ ನಿಮ್ಗೇನ್ರಿ ಕೆಲ್ಸ? ಲವ್ ಶುರು ಆಗೋಯ್ತಲ್ಲ ಬಾಸು. ಇನ್ಮೇಲೆ ನಿಮಗ್ ಬೇಕಲ್ಲ ಕಾಸು. ಯಾರ್ ಕೊಡ್ತಾರೆ? ನಾನೇ ಕೊಡ್ಬೇಕು. ಬ್ಯಾಂಕ್. ಹಲೋ, ವಾಪಸ್ ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ದುಡ್ಡೇ ಇಲ್ಲ. ಜಮೀನ್ದಾರ್ ಸದಾನಂದ ಮೂರ್ತಿ ಏಕಮಾತ್ರ ಪುತ್ರ ನೀವು. ಗೊತ್ತಾ? ನಿಮ್ಗಲ್ದೆ ಯಾರು ಕೊಡ್ಬೇಕು ಫೈನಾನ್ಸು? ನಾವು. ಯೋ, ಇದೇನೇ ಬರ್ತಿದಂಗೆ ನನ್ ಜಾತಕನೇ ಬಿಚ್ಚಿಡ್ತಾ ಇದೀಯಾ? ಎಸ್ ಬಾಸು, ನಾನ್ ಎಲ್ರಿಗೂ ಫೈನಾನ್ಸ್ ಮಾಡಲ್ಲ. ಓನ್ಲಿ ಫಾರ್ ಅಡಲ್ಟ್ಸ್, ಲವರ್ಸ್, ಪ್ರಣಯದ ಪಕ್ಷಿಗಳು. ಪ್ರಣಯದ ಪಕ್ಷಿಗಳ? ಬಾಸು, ನಮ್ ದೇಶದಲ್ಲಿ 85% ಲವ್ ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ಪ್ರೇಮಿ ಮನ್ಸಲ್ಲಿ ಆಸೆ ಇರುತ್ತೆ, ಆದ್ರೆ ಜೇಬಲ್ಲಿ ಟಿಂಗೇ ಇರಲ್ಲ. ನನ್ ಜೇಬೇ ಇಲ್ಲ. ಅದಕ್ಕೆ ನಾನಿದ್ದೀನಲ್ಲ ಬಾಸು. ಜಸ್ಟ್ ಇದ್ರಲ್ಲೊಂದು ಆಟೋಗ್ರಾಫ್. ಈಗಿನ ಕಾಲದ ಹುಡುಗಿರಿಗೆ ಅವ್ರವ್ರ ಇಷ್ಟಪಟ್ಟಿದ್ನ ಈಸ್ಕೊಡ್ತಾ ಇರ್ಬೇಕು, ಆವಾಗ್ಲೇ ಇಂಪ್ರೆಸ್ ಆಗೋದು. ಅದಕ್ಕೆ ನಾನು ನಿಮ್ಮಂತವ್ರ ಹಿಂದೇನೆ ಇರ್ತೀನಿ. ಏನಿಲ್ಲ, ಜಸ್ಟ್ ಇದಕ್ಕೊಂದು ಸೈನ್ ಮಾಡಿ ಆ ಹುಡುಗಿಗೆ ಏನೇನ್ ಬೇಕೋ ಎಲ್ಲಾ ಈಸ್ಕೊಡಿ. ವರ್ಕೌಟ್ ಆಯ್ತಾ, ನಾನೇ ತಾಳಿ ಕೊಡಿಸ್ತೀನಿ, ಮದುವೆ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಆಮೇಲೆ ಲೈಫ್ ಎಲ್ಲ ಸೆಟ್ಲ್ ಆದ್ಮೇಲೆ ನಾನ್ ಕೊಟ್ಟಿರೋ ದುಡ್ಡನ್ನ ರೀಫಂಡ್ ಮಾಡಿ. ಹೇಗಿದೆ ಬಾಸು? ಮೀಸೆ, ಈ ಡೀಲು ಡಿಫ್ರೆಂಟ್ ಆಗಿದೆ. ನ್ಯೂ ಥಾಟ್. ಐ ಲೈಕ್ ಇಟ್. ಟೇಕ್ ಇಟ್. ಗಿವ್ ಇಟ್. ಕಾಳ್ ಹಾಕದ್ ಹಾಕಿದೀಯಾ? ಯಾವ್ದಾದ್ರು ರಿಚ್ ಹುಡುಗಿ ಕಾಳ್ ಹಾಕಿಲ್ವೇನೋ? ಲೈಫ್ ಸೆಟ್ಲ್ ಆದ್ರೂ ಆಗ್ಬೋದಾಗಿತ್ತು. ಸುಮ್ನಿರ್ ಚಿಕ್ಕಪ್ಪ ನೀವು, ನನಗೋಳು ಬೇಕೇ ಬೇಕು. ನೋಡ್ತಾ ಇರಿ, ಇವತ್ ಸಂಜೆ ಒಳಗೆ ಗಿಟ್ಟಿಸ್ಕೊಳ್ತೀನಿ. ಹೆಂಗೆ? ಇವತ್ ಸಂಜೆ ಅವಳೊಂದು ಮದುವೆ ರಿಸೆಪ್ಷನ್ ಹೋಗ್ತಿದ್ದಾಳೆ. ಮದುವೆಗೆ ಹೋಗಿ ಜಾಣ ಕಣಪ್ಪ ನೀನು, ಎಲ್ರೆದ್ರಿಗೂ ಮುಗಿಸ್ಕತೀಯ. ಮಿಸ್ಟರ್ ಕುರಿದೊಡ್ಡಿ ಕೃಷ್ಣಪ್ಪ, ನಾನ್ ಪ್ಲಾನೇ ಬೇರೆ. ಏನು? ತಗೊಳ್ಳಿ 500 ರೂಪಾಯಿ.
ನಿಮ್ ಹುಡುಗನಿಗೆ ಕೈ ಕಾಲೆಲ್ಲ ಚೆನ್ನಾಗಿ ಸೋಪಲ್ಲಿ ತೊಳ್ಕೊಂಡು ಆ ಗಿಫ್ಟ್ ಅಂಗಡಿಗೆ ಹೋಗಿ ಸೂಪರ್ ಗಿಫ್ಟ್ ಡೀಸೆಂಟ್ ಆಗಿರ್ಬೇಕು 500 ರೂಪಾಯಿ ತರಿಸಿಡಿ. ನನ್ನ ಐಡಿಯಾನೇ ಬೇರೆ. ಈ ದುಡ್ಡು ನಂದು, ದಯವಿಟ್ಟು ಬ್ರ್ಯಾಂಡಿ ಕುಡಿದ್ಬಿಡ್ಬೇಡಿ. ಅಯ್ಯೋ ಎಲ್ಲಾದ್ರೂ ಉಂಟೆಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀಯಾ? ಬರ್ರಿ ಅಣ್ಣ ತೊಳ ಹೋಗಿ ತಗೊಂಬಂದ್ಬಿಡೋಗ. ಅಣ್ಣ ಹೇಳಿದ್ರು ಬ್ರಾಂದಿ ಕುಡಿಬಾರ್ದು ಅಂತ. ಹೌದಲ್ವಾ? ವಿಸ್ಕಿ ತಗೊಂಬಂದ್ಬಿಡು. ಗುರುವೆ 2 hours ಒಂದ್ ಮದುವೆ ರಿಸೆಪ್ಷನ್ ಹೋಗ್ಬೇಕು. ಒಂದ್ ಒಳ್ಳೆ ಬಟ್ಟೆ ಕೊಡೋ ಪ್ಲೀಸ್ 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 ಪ್ಲೀಸ್. ತಗೊಳ್ಳಿ. ಅಣ್ಣ ಗಿಫ್ಟ್ ಕೇಳಿದ್ರೆ ಅಲ್ಲಿರೋ ರಟ್ಟಿನ ಪೆಟ್ಟಿಗೆ ತಗೋ. ಆ ಬಕೆಟ್ ನಲ್ಲಿರೋ ಬೋಟಿ ಕಲೀಜಾ ಕಸ ಎಲ್ಲ ಅದ್ರಲ್ಲಿ ತುಂಬಿಡು. ಸೀದಾ ಪಕ್ಕದ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಸು. ಈ ಬಾಂಬ್ನ ತಗೊಂಡೋಗಿ ಆ ಸ್ವಾಮಿ ಹತ್ರ ಇಡೋ. ಅವನ್ ಜೊತೆಲಿರೋರೆಲ್ಲ ಸಾಯ್ಲಿ. ಎಸ್ ಬಾಸ್. ಹಾಯ್. ಬಿಡ್ರಿ. ಸಿಕ್ಕಾಕೊಂಡ್ಬಿಟ್ಟಿದೆ. ಬಿಡ್ರಿ. ಜಿಪ್ಪಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ. ಅಯ್ಯೋ, ಬಿಡ್ರಿ. ಓಪನ್ ಮಾಡ್ರಿ ಜಿಪ್ಪು. ಓಪನ್ ಮಾಡ್ರಿ ಜಿಪ್ಪು. ಜಿಪ್ ಓಪನ್ ಮಾಡಿ, ಜಿಪ್ ಓಪನ್ ಮಾಡಿ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಬೇಡಿ. ಎಸ್ ಬಾಸ್. ಕೆಲ್ಸ ಆಯ್ತಾನ? ಇಲ್ಲ ಬಾಸ್, ಕಿವಲಿದೀನಿ ಬಾಸ್. ಅಲ್ಲೇನೋ ನಾಯಿ ಬೊಗಳ ಸೌಂಡ್ ಕೇಳಿಸ್ತಾ ಇದೆ. ನಮ್ ಬಾಕ್ಸ್ ನೋಡಿ ಬೊಗಳ್ತಾ ಇದೆ ಬಾಸ್. ಪೊಲೀಸ್ ನಾಯಿನೇನೋ? ಗೊತ್ತಿಲ್ಲ ಬಾಸ್. ಆಯ್ತಾಯ್ತು, ಬೇಗ ಕೆಲಸ ಮುಗಿಸಲೇ. ಓಕೆ ಬಾಸ್. ಬಿ ಕೇರ್ಫುಲ್. ಕಚ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಟರ್ನ್ ಮಾಡಿ, ಲೂಸ್ ಆಗುತ್ತೆ. ಟರ್ನ್ ಮಾಡಿ. ಬರುತ್ತೆ ನೋಡಿ, ಅರ್ಧ ಹೋಗುತ್ತೆ. ಸಾರಿ ಇರಿ. ನೋಡ್ರಿ. ಎಳಿಬೇಡ್ರಿ, ಅದು ಕಾಸ್ಟ್ಲಿ ಸೀರೆ. ಪ್ಲೀಸ್ ಕಂಟಿನ್ಯೂ. ಎಲ್ಲಿಂದ ಬರ್ತಾರೋ ಇವರೆಲ್ಲ. ಅಲ್ಲ, ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆಯೋ? ನಾಯಿ ಇದನ್ನೇ ನೋಡಿ ಬೊಗಳ್ತಾ ಇದೆ. ನಾಯಿಗೆ ಏನೇನ್ ಬೇಕೋ ಅದೆಲ್ಲ ಅದ್ರಲ್ಲಿದೆ. ಅದಕ್ಕೆ ನಾಯಿ ಬೊಗಳ್ತಾ ಇದೆ. ಏನು? ಬೋಟಿ ಕಲಿಜಾ ಮಾಂಸದ ಪೀಸ್ ಎಲ್ಲ ಅದ್ರಲ್ಲಿದೆ. ಅದಕ್ಕೆ ಬೊಗಳ್ತಾ ಇದೆ. ಬಿಡ್ರಿ. ಅಯ್ಯೋ, ಇದು ನೋಡಿ ಬರ್ತಾ ಇದೆ. ಎಲ್ಲಿ ನೋಡ್ತಾ ಇದ್ದೀರಾ? ಸರ್ ಸರ್, ಥ್ಯಾಂಕ್ ಯು ಸರ್. ಆ ಬಾಕ್ಸ್ ಅಲ್ಲಿ ಬಾಂಬ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಎಷ್ಟು ಜನದ ಪ್ರಾಣ ಉಳಿಸಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ನೋಡಿ, ಟಾಟಾ ಕಂಪ್ನಿಯವ್ರದ್ದು ಆರ್ಯ ಕಾರು, ಡೆಮೋ ಕಾರ್ ಇದು. ಇದನ್ನ ಇಟ್ಕೊಂಡು ಪೋಸ್ ಕೊಡ್ತಾನೆ. ಈಗಿದೆ ಈಗ ಮಜಾ. ಸರ್ ಟೈಮ್ ಆಯ್ತು ಸರ್. ಒಂದ್ 5 ನಿಮಿಷ ರಜಾ. 5 ನಿಮಿಷ ಸರ್, ಟೈಮ್ ಆಯ್ತು ಸರ್. ನಮ್ ಬಾಸ್ ಬೇರೆ ಫೋನ್ ಮಾಡ್ತಾ ಒಂದ್ ಕೆಲಸ ಮಾಡು, ನೀನ್ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಬ. ಸರ್ ಕಾಸು ಆಮೇಲೆ ಕೊಡ್ತೀನಿ, ಅಕೌಂಟಲ್ಲಿ ಇಟ್ಕೋ. ಸರ್ ಕೊಡಿದ್ರ. ಹೋಗು ಹೋಗು. ಓ ಹೇ ಹೇ, ಹೌ ಯು? ಏನ್ ನಡ್ಕೊಂಡು ಹೋಗ್ತಾ ಇದೀರಾ? ಬನ್ನಿ, ನನ್ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಇದು ನಿನ್ ಕಾರು. ಯಾ, ಜಾಕೆಟ್ ಕಾರ್ ಜೊತೆ ಫ್ರೀ ಆಗಿ ಕೊಟ್ರು. ಓ, ಅದೆಲ್ಲನೂ ಫ್ರೀನಾ? ಗುಡ್ ಜೋಕ್. ಹೋಗ್ಲಿ, ಎಷ್ಟಾಯ್ತು ಇದಕ್ಕೆ? ಇದು ಇದನ್ನೆಲ್ಲ ನಮ್ಮ ಅಕೌಂಟೆಂಟ್ ನೋಡ್ಕೊಳ್ತಾರೆ. ನಾನು ಹೆಲಿಕಾಪ್ಟರ್ ಡೀಲ್ ಅಲ್ಲಿ ಬಿಸಿ ಇದ್ದೆ. Shut up. ಏನಾದ್ರು ತಪ್ಪ ಹೇಳಿದ್ನ? ನೀನ್ ಹುಟ್ಟಿರೋದು ಒಂದ್ ದೊಡ್ಡ ತಪ್ಪು. ನಾಚಿಕೆ ಆಗಲ್ವಾ ನಿಂಗೆ ಸುಳ್ಳು ಹೇಳಕ್ಕೆ? ದಿಸ್ ಇಸ್ ಅ ಡೆಮೋ ಕಾರ್ ಮ್ಯಾನ್. ನನಗೆ ಏನ್ ಮಾಡಿಸ್ಬಿಟ್ಟಿದ್ದಾರೆ? ಯಾರ್ದೋ ಕಾರು, ಯಾರ್ದೋ ಕೂಲಿಂಗ್ ಗ್ಲಾಸ್, ಯಾರ್ದೋ ಶೂ. ಸುಳ್ಳು ಹೇಳಕ್ಕೂ ಲಿಮಿಟ್ ಇಲ್ವಾ ನಿನ್ಗೆ? ಛೀ, ಲವ್ ಮಾಡಕ್ ಮುಂಚೆನೆ ಇಷ್ಟೊಂದ್ ಚೀಟ್ ಮಾಡ್ತಿದ್ಯಲ್ಲ. ಯಾವ ಹುಡುಗಿ ನಂಬ್ತಾಳೆ ನಿನ್ನ? ಲುಕ್, ಅಷ್ಟೊಂದ್ ಜನ ಜೀವ ಸೇವ್ ಮಾಡ್ದೆ ಅಂತ ಥ್ಯಾಂಕ್ಸ್ ಹೇಳ್ದೆ. ಅದಕ್ಕಂತ ಎಮೋಷನಲ್ ಆಗಿ ನಿನ್ನ ಮದ್ವೆ ಆಗ್ಬೇಕಂತ ಅಲ್ಲ. ನನ್ಗೇನ್ ಪನಿಷ್ಮೆಂಟಾ? ಬಪಡಂಜಲಿ, ಐ ಲವ್ ಯು. ಐ ಲವ್ ಯು. ನೀನ್ ಇಲ್ದೆ ಬದುಕಕ್ಕಾಗಲ್ಲ ಅಂತೀರಾ? ಐ ಡೋಂಟ್ ಕೇರ್. ನೋಡಿ, ನಮ್ಮ ಮಮ್ಮಿ ಮಾಡಿದ್ ಒಂದ್ ತಪ್ಪಿನಿಂದ ನಾನ್ ಇವತ್ ಸಫರ್ ಆಗ್ತಾ ಇದ್ದೀನಿ. ಬಾಡಿಗೆ ಮನೇಲಿ ಇರ್ತಾ ಇದ್ದೀನಿ. ಆಟೋಲ್ ಓಡಾಡ್ಕೊಂಡು ಸಾಲ ನಾನ್ ತೀರಿಸ್ತಾ ಇದ್ದೀನಿ. ಅದೇ ತಪ್ಪು ನಾನ್ ಮಾಡಿ ನನ್ ಮಕ್ಕಳು ಕಷ್ಟ ಕೊಡಲ್ಲ. ಹೌದು, ನಮ್ ಮಕ್ಕಳು ಕಷ್ಟ ಪಡಬಾರ್ದು. ಶಟ್ ಅಪ್. ನನ್ ಮಕ್ಕಳು ನನ್ ಸ್ವಂತ ಮನೇಲೆ ಹುಡ್ಬೇಕು. ಬಿಷಪ್ ಕಾಟನ್ ಅಲ್ಲಿ ಓದ್ಬೇಕು.
ಇದೇ ಕಾರಲ್ಲಿ ಓಡಾಡ್ಬೇಕು. ನಿನ್ ಕೈಯಲ್ಲಿ ಆಗತ್ತಾ? ತಗೊಂಬ, ಇಂಥದೇ ಕಾರ್ ತಗೊಂಬ, ಸ್ವಂತ ಮನೆ ಕಟ್ಟು, ತಿಂಗಳಿಗೆ 1 ಲಕ್ಷ ಇನ್ಕಮ್ ತೋರ್ಸು, ಆಗ ನಾನು ನಿನ್ನ ಮದ್ವೆ ಆಗ್ತೀನಿ. ಹಲೋ, ಅಲ್ಲಿ ತನಕ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಆ ಹುಡುಗಿ ಇವನಿಗೆ ಸಖತ್ತಾಗಿ ಶೇಪ್ ತೆಗೆದ್ಬಿಟ್ಲು.